ಹೆಸರಲ್ಲಿರುವ ಜಾಯಿಂಟ್ ಪ್ರಾಪರ್ಟಿಯನ್ನ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಕೋ ಓನರ್ಸ್ ಏನಾದ್ರೂ ಮಾರ್ಬಿಟ್ರೆ ಏನ್ ಮಾಡಬಹುದು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಜಂಟಿ ಆಸ್ತಿಯಲ್ಲಿ ಒಬ್ಬ ಕೋ ಓನರ್ ತನ್ನ ಇಷ್ಟಕ್ಕೆ ತಾನೇ ಎಲ್ಲಾ ಜಾಯಿಂಟ್ ಪ್ರಾಪರ್ಟಿಯನ್ನ ಮಾರೋದಕ್ಕೆ ಸಾಧ್ಯವಿರೋದಿಲ್ಲ. ಆದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ 1882 ಸೆಕ್ಷನ್ 44 ಪ್ರಕಾರ ಒಬ್ಬ ಕೋ ಓನರ್ ತನ್ನ ಶೇರ್ ಅಥವಾ ಇಂಟ್ರೆಸ್ಟ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಆದ್ರೆ ಇನ್ನಿತರ ಕೋ ಓನರ್ಸ್ ಗಳ ಶೇರ್ ಅನ್ನ ಅವರ ಅನುಮತಿ ಇಲ್ಲದೆ ಮಾರಾಟ ಮಾಡುವಂತಹ ಹಕ್ಕು ಅವನಿಗಿರೋದಿಲ್ಲ. ಹೀಗೆ ಶೇರ್ ಮಾಡಿರುವಂತಹ ತನ್ನ ಶೇರ್ ಆಗಿರ್ಬೋದು ಅಥವಾ ಕೋ ಓನರ್ ಇಂದ ಪಡ್ಕೊಂಡಂತ ಬೈಯರ್ಸ್ಗೆ ಆ ಶೇರ್ಗೆ ಸಂಬಂಧಪಟ್ಟಂತ ಎಲ್ಲಾ ಕಾನೂನುಬದ್ಧ ಹಕ್ಕುಗಳು ದೊರೆಯುತ್ತೆ. ಆದ್ರೆ ಜಾಯಿಂಟ್ ಪ್ರಾಪರ್ಟಿಯ ಓನರ್ಶಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ. ಹೀಗೆ ಏನಾದ್ರೂ ನಿಮ್ಮ ಕೋ ಓನರ್ ಇತರೆ ಕೋ ಓನರ್ಸ್ ಗಳ ಪರ್ಮಿಷನ್ ಇಲ್ಲದೆ ತಮ್ಮ ಆಸ್ತಿಯನ್ನ ಮಾರಾಟ ಮಾಡಿದ್ರೆ, ಎಲ್ಲಾ ಜಾಯಿಂಟ್ ಪ್ರಾಪರ್ಟಿನ ಮಾರಾಟ ಮಾಡಿದ್ರೆ, ಆಗ ನೀವು ನಿಮ್ಮ ಕಾನೂನುಬದ್ಧ ಹಕ್ಕಿನ ಮೂಲಕ ಚಾಲೆಂಜ್ ಮಾಡಬಹುದು. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದಾದ್ರೆ, ನೀವೊಬ್ಬ ಕೋ ಓನರ್ ತನ್ನ ಶೇರ್ ಅನ್ನ ಮಾತ್ರ ಟ್ರಾನ್ಸ್ಫರ್ ಮಾಡಬಹುದು. ಆದರೆ ಇನ್ನಿತರ ಕೋ ಓನರ್ಸ್ ನ ಪರ್ಮಿಷನ್ ಇಲ್ಲದೆ ಏನಾದ್ರು ಅವರ ಶೇರ್ಸ್ ಗಳನ್ನ ಏನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ಆಗ ನೀವು ಅದನ್ನ ಚಾಲೆಂಜ್ ಮಾಡಬಹುದು. ಅದರ ಜೊತೆಗೆ ನೀವೇನಾದ್ರೂ ಜಾಯಿಂಟ್ ಪ್ರಾಪರ್ಟಿಯನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಆಗ ಎಲ್ಲಾ ರೀತಿಯ ಟೈಟಲ್ ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು ಮತ್ತೆ ಇನ್ನಿತರ ಕೋ ಓನರ್ಸ್ ಗಳ ಶೇರ್ಸ್ ಗಳ ಬಗ್ಗೆ ಪರಿಶೀಲಿಸ್ಕೊಳ್ಳಿ. ಮತ್ತೆ ನಿಮ್ಮ ಶೇರ್ ನಿಮ್ಮ ಹಕ್ಕಾಗಿರುತ್ತೆ. ನಿಮ್ಮ ಪರ್ಮಿಷನ್ ಇಲ್ಲದೆ ಅದನ್ನ ಮಾರೋದಕ್ಕೆ ಸಾಧ್ಯವಿರೋದಿಲ್ಲ ಅಂತ ಹೇಳ್ತಾ ಇದೇ ರೀತಿಯ ಹೆಚ್ಚಿನ ಕಾನೂನು ಕುರಿತು ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಕಾನೂನು ಚಾನೆಲ್ ನ ಫಾಲೋ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.